Okay, sir. For this approval, you guys need 4 months to process payment. Why? Okay, this is not happening. Last 3 months, how much time you want? How much time you want? Next month, discussion, ಯಾವಾಗ discussion ಮಾಡ್ತೀರಾ? ಯಾವಾಗ ಮಾಡ್ತೀರಾ ಸರ್? You try to practice, sir. You just ಬಂದಾಗ syndicate meeting, ಏನ್ ಸರ್? We want measures, we want sir. ಆಯ್ತು, ಯಾವುದು ಬೇಡ. ನಿಮ್ದು 6 months ಇದೆ ಟ್ರಾನ್ಸ್ಪರೆನ್ಸಿ ಬಿಲ್ ಕೊಡಿ ಸರ್. ಬಿಲ್ ಕೊಡಿ ಇವತ್ತು. ಸಾಫ್ಟ್ ಕಾಪಿ ಇಡ್ತಾರೆ ಮೊಬೈಲ್ ತೋರಿಸಿ ಸರ್. ಸ್ಯಾಲರಿ ಬಿಲ್ ನಿಮ್ಮ ಹತ್ರ ಇಲ್ಲ ಸರ್. ಸ್ಯಾಲರಿ ಬಿಲ್ ನಿಮ್ಮ ಹತ್ರ ಇಲ್ಲ. BMW ಕಾರಲ್ಲಿ ಬರಲ್ಲ, ದಿನಾಲು AC ಕಾರಲ್ಲಿ ಬರಲ್ಲ, BMTC ಬಸ್ ನೀವು ಬನ್ನಿ ಸರ್, ಗೊತ್ತಾಗುತ್ತೆ ನಿಮ್ಗೂ. 25 ಲಕ್ಷ ಸರ್, ಪೆಟ್ರೋಲು, AC ರೂಮ್ಗಳು, ಇದಕ್ಕೆಲ್ಲ ನಮ್ ಫೀಸ್ ಬೇಕು. ನಮ್ ವಾಶ್ರೂಮ್ ಕ್ಲೀನ್ ಮಾಡಕ್ ನಮ್ ಫೀಸ್ ಯೂಸ್ ಮಾಡಕ್ಕಾಗಲ್ಲ. ಪಕ್ಕದಲ್ಲಿ ಆರ್ಸಿ ಕಾಲೇಜ್ ಇದೆ, ಅದನ್ನು ಗೌರ್ಮೆಂಟ್ ಕಾಲೇಜ್ಗೆ. ಅಲ್ಲಿ ಒಂದು ವೇಕೆನ್ಸಿನೇ ಇಲ್ಲ. ಎಲ್ಲ ಗೌರ್ಮೆಂಟ್ ಇಂದ ಫ್ಯಾಕಲ್ಟೀಸ್ ಅಪಾಯಿಂಟ್ ಆಗ್ತಾ ಇದ್ದಾರೆ. ಈ ಕಾಲೇಜ್ಗೆ ಏನ್ ತಗೋಗ್ತಾ ಇಲ್ಲ. ಮಾರಾಣಿ ಅಂದ್ರೆ ಎಲ್ಲ ಇಟ್ಟಿದ್ದಾರೆ. ನೀವು ಮಾತಾಡ್ಬೇಕಾದ್ರೆ ಎಲ್ಲ ಕೆಲಸ ಈಗ ನಿಮ್ಗೇನು ನಮ್ ಸ್ಯಾಲರಿ ಆಗಿದೆ ಅಂತ ಬೇಕಲ್ವಾ? ನನಗೆ ಯಾವ ವಿಷಯಕ್ಕೂ ಸಮಸ್ಯೆ ಇಲ್ಲ. ಹೇಳಿಸ್ಕೊಳಪ್ಪ, ಹೇಳಿಸ್ಕೊಳ್ಳಿ. ನನಗೆ ಎಲ್ಲಿ ರಾಘವೇಂದ್ರ ನೋ ಅಬ್ಜೆಕ್ಷನ್. ಮ್ಯಾನೇಜ್ ಇಷ್ಟು ಜನ ಒಬ್ರು ಇಬ್ರು ಹೋಗಿ ಮ್ಯಾನೇಜ್ ಹತ್ರ ಹೋಗಿ ನನ್ನ ಸಂಬಳ ಯಾವಾಗ ಬಂತು ಏನು ಅಂತ ಪ್ರಿಂಟ್ ಔಟ್ ಕೂಡ ತಗೊಳ್ಳಿ. ಐ ಹ್ಯಾವ್ ಗಿವನ್ ದ ರೈಟ್. ಪ್ರಿಂಟ್ ಹಾಕಿಸ್ಕೊಳ್ಳಿ, ಈಗ ಇಸ್ಕೊಳ್ಳಿ. Go on, please take and give permission. I don't have any objection. ನನಗೇನು ಅಬ್ಜೆಕ್ಷನ್ ಇಲ್ಲಮ್ಮ. ಈಗಲೇ ಬನ್ನಿಪ್ಪ, ಎಲ್ಲಾರ್ಗು ಏನಂದ್ರೆ ನನ್ನ ಸ್ಯಾಲರಿ ಸಿಗ್ತಿಲ್ಲಪ್ಪ, ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ನನಗೆ ಬಂದು ಆರು ನಮಗಿಂತ ಇನ್ಫ್ರಾಸ್ಟ್ರಕ್ಚರ್ ಸರ್ ಫಸ್ಟ್ ಕ್ಲಾಸಲ್ಲಿ ಇದೆ ಅವ್ರಿಗೆ, ನಮಗೆ ಮಾತ್ರ ಇಲ್ಲ ಸರ್. ಸರ್ ಲಿಟ್ರಲಿ ನೋಡ್ಬೋದು ನಮ್ಮ ಕ್ಲಾಸ್ ರೂಮ್ ಹೆಂಗಿದೆ ಅಂತ. ಸ್ಟೋರ್ ರೂಮ್ ಥರ, ಬಿಟ್ಟು ಸ್ಟೋರ್ ರೂಮ್ ಥರ ಇದೆ. ಒಂದು ಫ್ಯಾನ್ ಇಲ್ಲ, ಬೆಂಚ್ಗಳು ಕರೆಕ್ಟಾಗಿಲ್ಲ. ನಮಗೆ ಜನ ಜಾಸ್ತಿ. ಸ್ಟಾರ್ಟಿಂಗ್ ನಮ್ಮದು ಸ್ಟಾರ್ಟ್ ಆಗಿದ್ದು ಡಿಪಾರ್ಟ್ಮೆಂಟು 2020 ಇವಾಗ 2026. ಅವಾಗ ಬರೀ 67 ಇದ್ರು. ಇವಾಗ 859 ಸ್ಟೂಡೆಂಟ್ಸ್ ಇದ್ದಾರೆ. ಕೂರಕ್ಕೆ ಜಾಗ ಇಲ್ಲ ಅಂತ ಕಾರಿಡಾರ್ನ ಪಾರ್ಟಿಷನ್ ಮಾಡಿ ಕ್ಲಾಸ್ ರೂಮ್ಸ್ ಮಾಡಿದ್ದಾರೆ. ಆ ಕ್ಲಾಸ್ ರೂಮ್ ಕೆಪಾಸಿಟಿ ಬಂದು ಬರೀ 40 ಜನ. ನಾವು 82 ಜನ ಕೂರ್ತೀವಿ. ಅದು ಒಂದು ಬೆಂಚಲ್ಲಿ 6 ಜನ. ಬೆಂಚ್ಗಳು ಕೇಳಿದ್ವಿ. ನೆಕ್ಸ್ಟ್ ಲ್ಯಾಬಲ್ಲಿ ಕರೆಕ್ಟಾಗಿ ಸಿಸ್ಟಮ್ಸ್ ಇಲ್ಲ ಸರ್. ನಾವು ಸ್ಟಾರ್ಟಿಂಗಲ್ಲಿ ಮಾತಾಡ್ತಾ ಇದ್ದೀನಿ. ಒಂದು ನಿಮಿಷ
ಸ್ಟಾರ್ಟಿಂಗ್ ಅಲ್ಲಿ ನಾವು ಸ್ಟ್ರೈಕ್ ಏನು ಮಾಡಿಲ್ಲ ಸರ್. ನಾವು ಲೆಟರ್ ಕೊಟ್ಟು ಪೊಲೈಟ್ ಮೇಲೆ ನಾವು ಫಸ್ಟ್ ವಿ ಸಿ ಯಾರಿದ್ರು ಅವರಿಂದನೂ ಇಲ್ಲಿವರೆಗೂ ಬರೀ ಲೆಟರ್ ಕೊಟ್ಟು ಮಾಡ್ತಿದ್ವಿ. ನಮ್ಗೇನು ಇನ್ಪುಟ್ ಬಂದಿಲ್ಲ. ನಾವು ಇವಾಗ ಸ್ಟ್ರೈಕ್ ಬಂದಿರೋದು ಸರ್. ಲ್ಯಾಬ್ಸ್ ಅಲ್ಲಿ ಸಿಸ್ಟಮ್ ಕರೆಕ್ಟ್ ಆಗಿಲ್ಲ ಸರ್. ನೀರ್ ಬರ್ತಿದೆ ಸರ್. ನೀರ್ ಬಂದು ಶಾರ್ಟ್ ಸರ್ಕ್ಯೂಟ್ ಆಗಿ ಯಾರನ್ನ ಸತ್ತೋರೆ ಇವ್ರ ಜವಾಬ್ದಾರಿನ ಸರ್. ಇನ್ಫ್ರಾಸ್ಟ್ರಕ್ಚರ್ ಸರಿ ಮಾಡ್ಕೊಡ್ತೀವಿ, ಅದು ದೊಡ್ಡ ಮಾತ್ರ ಅಲ್ಲ ಅಂತಾರೆ. ಯಾರನ್ನ ಸತ್ತೋಗ್ಬೇಕು ಅಂತಾರೆ ಇವ್ರಿಗೆ ಮಾತಾಡ್ತಾರೆ ಸರ್. ಜೊತೆಗೆ ನೆಕ್ಸ್ಟ್ ಕ್ಲಾಸ್ ರೂಮ್ಸ್ ಅಲ್ಲಿ ಫ್ಯಾನ್ ಕರೆಕ್ಟ್ ಆಗಿ ಹೋಗಲ್ಲ. ಹೆಂಗ್ ಕೊಡ್ಬೇಕು ಸರ್? ಇವ್ರು ಎಸಿ ರೂಮ್ ಅಲ್ಲಿ ಕೊಡ್ತಾರೆ. ಒಂದು ಇವ್ರು ನಮಗೆ ಕರೆಕ್ಟ್ ಆಗಿ ಫ್ಯಾನ್ ಕೊಡ್ಲಿ, ಇಲ್ಲ ಇವ್ರು ಬಂದು ನಮ್ ಸರಿ ಕೂತ್ಕೊಳ್ಳಿ ಸರ್. ನೆಕ್ಸ್ಟ್ ಫೀಸ್ ನಮಗೆ ಕಮ್ಮಿ ಆಗಬೇಕು. ಎಕ್ಸಾಮ್ ಫೀಸ್ ನಮ್ಮ ಡಿಪಾರ್ಟ್ಮೆಂಟ್ ಮಾತ್ರ 2500, ಬೇರೆ ಡಿಪಾರ್ಟ್ಮೆಂಟ್ 1500. ನಾವ್ ಯಾಕೆ ಅಷ್ಟೊಂದು ಕಟ್ಟಬೇಕು? ನಾವು ಇಬ್ರು ಬರೀ ಒಂದೇ ಬುಕ್ಲೆಟ್ ಅಲ್ಲಿ, ಒಂದೇ ಬೆಂಚ್ ಮೇಲೆ, ಒಂದೇ ಪೆನ್ ಅಲ್ಲಿ. ಅವ್ರಿಗೂ ನಮ್ಗೆ ಏನ್ ಡಿಫ್ರೆನ್ಶಿಯೇಟ್ ಕೇಳಿದಕ್ಕೆ ನಿಮ್ದು ಸ್ಪೆಷಲೈಸ್ಡ್ ಕೋರ್ಸ್ ಸ್ಪೆಷಲೈಸ್ಡ್ ಲ್ಯಾಬ್ಸ್ ಇದೆಯಾ? ಅದು ಇಲ್ಲ. ಸ್ಪೆಷಲೈಸ್ಡ್ ಲ್ಯಾಬ್ಸ್ ಇಲ್ಲ, ಏನಿಲ್ಲ. ನೋಡಿದ್ರೆ ನಮ್ಮ ಕಡೆಯಿಂದ ₹1 ಫೀಸ್ ಕಮ್ಮಿ ಮಾಡಿದ್ದಾರೆ. 3 ಇಯರ್ಸ್ ನಾವು 3rd ಇಯರ್ ಸ್ಟೂಡೆಂಟ್. ಫಸ್ಟ್ ಇಯರ್ ಇಂದನೂ ನಾವು ಲೆಟರ್ ಹಾಕೊಂಡ್ಬಂದಿವಿ. ವಾಶ್ರೂಮ್ ಅಲ್ಲಿ 3 ದಿವಸ ನೀರು ಬರುತ್ತೆ, 3 ದಿವಸ ನೀರು ಬರಲ್ಲ. ಹೆಂಗ್ ಸರ್ ವಾಶ್ರೂಮ್ ಹೋಗ್ಬೇಕು? ನಾನು ಮೆಡಿಕಲ್ ಇಶ್ಯೂಸ್ ಎಲ್ಲ ಫೇಸ್ ಮಾಡಿದ್ದೀನಿ ಸರ್. ಫಸ್ಟ್ ಇಯರ್ ಅಲ್ಲೇ ಕಾಲೇಜಿಗೆ ಬಂದಿರೋ ಫಸ್ಟ್ ಇಯರ್ ಅಲ್ಲೇ. ಆಚೆ ಕಡೆ ನೋಡಿದ್ರೆ ಮಹಾರಾಣಿ ಕಾಲೇಜ್ ಎಷ್ಟೋ ದೊಡ್ಡದಲ್ಲಿದೆ. ಒಳಗೆ ಗೊತ್ತು ನಮ್ಮ ಬಂಡವಾಳ ಏನು ಅಂತ. ಬೇರೆ ಡಿಪಾರ್ಟ್ಮೆಂಟ್ ಅವರು ಸಿ ಕಂಪ್ಲೇಂಟ್ ಮಾಡಕ್ ಹೋದ್ರೆ ಎರಡೇ ದಿವಸ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಮ್ದು 3 ವರ್ಷ ಆಯ್ತು, ಇನ್ನ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಸರ್. ಎಲ್ಲಿ ಸರ್ ಹೋಗ್ಬೇಕು ನಾವು? ಫೈನಾನ್ಸ್ ಆಫೀಸರ್ನ ಕೇಳಿದ್ರೆ ರಿಜಿಸ್ಟರ್ ಎವ್ಯಾಲ್ಯೂಯೇಷನ್ ಕೇಳಿ ಅಂತಾರೆ. ಅವ್ರನ್ನ ಕೇಳಿದ್ರೆ ಫೀಸಿಂಗ್ ಕೇಳಿ ನಮ್ಗೇನು ಗೊತ್ತಿಲ್ಲ ಅಂತಾರೆ. ಅವ್ರನ್ನ ಕೇಳಿದ್ರೆ ಅಡ್ಮಿನಿಸ್ಟ್ರೇಟರ್ನ ಕೇಳಿ ನಮ್ಗೇನು. ನಾವು ಯಾರ ಹತ್ರ ಹೋಗ್ಬೇಕು ಸರ್? ನಾವು ಯಾರು BMW ಕಾರಲ್ಲಿ ಬರಲ್ಲ, BMTC ಅಲ್ಲಿ ಬರ್ತೀವಿ ಸರ್. ಅವ್ರ ಮೇಲೆ AC ಕಾರಲ್ಲಿ ಕುತ್ಕೊಂಡು ಬರ್ತಾರೆ. ಅವ್ರಿಗೇನು ಗೊತ್ತು ನಮ್ಮ ಕಷ್ಟ ಏನು ಅಂತ. ಸ್ಕೂಲ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂತ ನಮ್ಮ ಡಿಪಾರ್ಟ್ಮೆಂಟ್. ಟ್ರಾನ್ಸ್ಪರೆನ್ಸಿನೂ ಕೊಡ್ತೀವಿ ನಮಗೆ. ಬೇಬಿ ಲಲಿತಾ ಸರ್, ನಮ್ಮ ಟೀಚರ್ಸ್ಗೆ ಸ್ಯಾಲ್ರಿ ಆಗಿಲ್ಲ ಸರ್. ಡೌನ್ 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 ಎಫೋ 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 ಡೌನ್. ನಮ್ಮ ಹಣ ನಮ್ಮ ಹಕ್ಕು, 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 ನಮ್ಮ ಹಣ ನಮ್ಮ ಹಕ್ಕು. We want justice, 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 we want ನಮ್ಮ ಹಕ್ಕು, ನಮ್ಮ ಹಣ ನಮ್ಮ ಹಕ್ಕು, ನಮ್ಮ ಹಣ ನಮ್ಮ ಹಕ್ಕು, ನಮ್ಮ ಹಣ ನಮ್ಮ ಹಕ್ಕು. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಇನ್ನೊಂದು ಪಾಯಿಂಟ್ ಸರ್, ಇವಾಗಷ್ಟೇ ಎಫ್ಒ ಏನಂದ್ರು ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಅಟ್ಲೀಸ್ಟ್ NCR ಎವ್ರಿ ಮಂತ್ ನಮಗೆ ಸರ್ ಎವ್ರಿ ಇಯರ್ ನಾವು ಕಟ್ತಾ ಇರೋ ಫೀಸು 36,100 ಸರ್. ನಾನು ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನಮ್ಗೆ ಅಟ್ಲೀಸ್ಟ್ ಇಲ್ಲೊಂದು 250 ಜನ 300 ಜನ ಸ್ಟೂಡೆಂಟ್ಸ್ ಕಾಣಿಸ್ತಾ ಇದ್ದಾರೆ. ನಮ್ಮ ಡಿಪಾರ್ಟ್ಮೆಂಟ್ 800 ಜನ ಸ್ಟೂಡೆಂಟ್ ಇದ್ದಾರೆ. ನಾನು ಜಸ್ಟ್ ಇಲ್ಲಿ 500 ಮಾಡ್ತೀನಿ ಸರ್. ನಿಮಗೆ 500 ಜನ ಸ್ಟೂಡೆಂಟ್ ಎಷ್ಟಾಯ್ತು ಸರ್? ಇಲ್ಲಿ 1 ಕೋಟಿ ಮೇಲಿಂದ ಇನ್ನೂ ಜಾಸ್ತಿನೇ ಆಗುತ್ತೆ. ಅವ್ರಿಗೆ ಆಲ್ಮೋಸ್ಟ್ 5 ರಿಂದ 6 ಕೋಟಿ ಆಗುತ್ತೆ ಸರ್. ಇಷ್ಟು ಆದ್ರೂ ಬಿಲಿಯಪ್ಪ ಒಳಗೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ಗೌರ್ಮೆಂಟ್ ಎಷ್ಟು ಫಂಡ್ಸ್ ಕೊಡುತ್ತೆ ಸರ್? ಎಷ್ಟು ಗೌರ್ಮೆಂಟ್ ಕಾಲೇಜ್ ವುಮೆನ್ಸ್ ಕಾಲೇಜ್ ಅಂದರೆ ಎಷ್ಟು ಫಂಡಿಂಗ್ಸ್ ಬರ್ತದೆ? ಬೇರೆ ಫಂಡಿಂಗ್ಸ್ ಬೇಡ ಸರ್. ನಾವು ಕಟ್ಟಿರೋ ಫೀಸಲ್ಲಿ ಇವ್ರಿಗೆ ಏನು ವಾಷಿಂಗ್ ಸರಿ ಮಾಡೋಕ್ಕಾಗಲ್ಲ, ಟೀಚರ್ಸ್ಗೆ ಪೇಮೆಂಟ್ ಕೊಡೋಕ್ಕಾಗಲ್ಲ. ಎಲ್ಲ ಇದೆ ಸರ್ ದುಡ್ಡೆಲ್ಲ. ಇವ್ರು ಪೆಟ್ರೋಲ್ ಕಾರಲ್ಲಿ ಓಡಾಡೋಕ್ಕೆ ಪೆಟ್ರೋಲ್ ಇದೆ, AC ಗೆಲ್ಲ ಇದೆ. ನಮಗೆ ನೀರು 3 ದಿನ ನೀರು ಕೊಡೋಕ್ಕಾಗಲ್ಲ. ಏನು ಮಾಡ್ತಾರೆ ದುಡ್ಡೆಲ್ಲ? ನಮಗೆಲ್ಲ ರಿಪೋರ್ಟ್ಗಳು ಬೇಕು ಸರ್. ಇವಾಗ 3 ವರ್ಷ ಏನು ಫೆಸಿಲಿಟೀಸ್ ಇಲ್ಲ. ಅದು ಫೀಸ್ ಎಲ್ಲ ನಮ್ಗೆ ವಾಪಸ್ ಕೊಡ್ಬೇಕು ಸರ್. ಬೇರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇರೋದಲ್ಲ 6,000ದಿಂದ 10,000 ಅಷ್ಟೇ ಸರ್ ಫೀಸ್ ಕೊಡ್ತಾರೆ. ನಾವು 36,000 ಕೊಡ್ತಾ ಇದ್ದೀವಿ. ನಾವು ಬ್ಯಾಕ್ವರ್ಡ್ ಕ್ಲಾಸಿಂದ ಬರ್ತಾ ಇದ್ದೀವಿ. ಎಲ್ಲರೂ ಯಾರು ಶ್ರೀಮಂತ ಮಕ್ಕಳೆಲ್ಲ ಇಲ್ಲ, ಎಲ್ಲರೂ ಅದೇ ಫೀಸ್. ಎಲ್ಲ ಹಳ್ಳಿಗಳಿಂದ down, 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 down.